ದೇವಕನಗರಿಯಲ್ಲಿ ಮಿನಿಯೇಚರ್ ಇದೆಯಾ ಅಂತ ತುಂಬ ಕ್ವೆರೀಸ್ ಬರ್ತಿದ್ದು. ಲಾಸ್ಟ್ ವೀಡಿಯೋನೇ ಹಾಕಿದ್ದೀನಿ, ಒಂದ್ಸಲಿ ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡಿ. ದೇವಕನಗರಿಯಲ್ಲಿ ನೋಡಿ, ಇದು ಬಂದು ದೊಡ್ಡ ಹೂವು ಇರ್ತಕ್ಕಂಥದ್ದು. ಈ ಹೂವು ಒಂದು ತೊಗೋತಾ ಇದ್ದೀನಿ, ಇಲ್ಲೇ ಇಟ್ಟಿದ್ದೀವಿ. ಇದೆಲ್ಲ ವೈಟ್ ವೆರೈಟಿನೇ, ಇದರಲ್ಲೂ ತುಂಬ ಕಲರ್ಸ್ ಅವೈಲೇಬಲ್ ಇದೆ. ಇದು ಬಂದು ನೋಡಿ ಮಿನಿಯೇಚರಲ್ಲಿ ನೋಡಿ, ಗೊತ್ತಾಗ್ತಿದೆಯಾ ಡಿಫ್ರೆನ್ಸ್ ಏನು ಅಂದ್ಬಿಟ್ಟು. ಇದ್ರ ಫ್ಲವರ್ ಇದು ಕೂಡ ಬ್ಲೂಮ್ ಆಗಿದೆ ನೋಡಿ ಪೂರ್ತಿಯಾಗಿ. ನೋಡಿ, ಸೇಮ್ ನೋಡೋದಕ್ಕೆ ಒಂದೇ ಥರ ಇದೆ. ಇದು ದೊಡ್ಡ ಸೈಜಲ್ಲಿದೆ, ಇದು ಚಿಕ್ಕ ಸೈಜಲ್ಲಿದೆ ಅಷ್ಟೇ. ಇದೆಲ್ಲ ಅಷ್ಟೇ ಫ್ಲವರ್ಸ್ ಬಂಚಾಗಿಬಿಟ್ಟಿದೆ, ಈ ರೀತಿಯೇ ಬಿಡುತ್ತೆ. ಸೊ ಪಾಟಲ್ಲಿ ಹಾಕ್ಕೊಳ್ಳೋಕ್ಕೆಲ್ಲ ನೋಡಿ, ನೆಲದಲ್ಲಿ ಜಾಗ ಇಲ್ಲ ಅಂದರೆ ಈ ರೀತಿ ಪಾಟಲ್ಲೇ ಇಟ್ಕೋಬೋದು. ಇದು ವಾಸ್ತು ಕೂಡ ತುಂಬ ಜನ ಹಾಕ್ಕೋತಾರೆ. ವೈಟೇ ತುಂಬ ಜನ ಪ್ರಿಫರ್ ಮಾಡ್ತಾರೆ. ಪಿಂಕು, ರೆಡ್ಡು ಎಲ್ಲ ಇದೆ, ಇದರಲ್ಲೂ ವೆರೈಟೀಸ್ ಕೂಡ ಇದೆ. ಇದೆಲ್ಲ ವೈಟ್ ಗಿಡಗಳು ಒಂದು ಸೈಡ್ ಇಟ್ಟಿದೆ. ಆ್ಯಂಡ್ ಕಲರ್ದೆಲ್ಲ ಅಲ್ಲಿ ಮುಂದೆಗಡೆ ಬರುತ್ತೆ ನೋಡಿ, ಅಲ್ಲಿ ಆ ಲೈನಲ್ಲಿ ಇಟ್ಟಿದ್ದೀವಲ್ಲ ಅಲ್ಲೇ. ಸೊ ದೇವಗಣಗಳದ್ದು ಎರಡೂ ಅವೈಲೇಬಲ್ ಇದೆ. ಇದು ಕೂಡ ಪಾಟಲ್ಲಿ ಬೆಳ್ಕೋಬೋದು, ದೊಡ್ಡದು ಇರ್ತಕ್ಕಂಥದ್ದು ಕೂಡ. ನೆಲದಲ್ಲಿ ಹಾಕಿದ್ರೆ ಮಾತ್ರ ತುಂಬ ದೊಡ್ಡದಾಗುತ್ತೆ. ಸೊ ಪಾಟಲ್ಲಿ ಹಾಕ್ಕೊಂಡ್ರೆ ಅದಕ್ಕೆ ಮಣ್ಣೆಲ್ಲ ಎಷ್ಟು ಸಿಗ್ತಿದೆ, ಫುಡ್ ಅದಕ್ಕೆ ಎಷ್ಟು ಸಿಗುತ್ತೋ ಅದರ ಸಮ ಬೆಳೆಯುತ್ತೆ. ಸೊ ಮಿನಿಯೇಚರ್ ಅಂತ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಪ್ರತಿಯೊಂದರಲ್ಲೂ ಫ್ಲವರಿಂಗ್ ಅನ್ನೋದಿದೆ. ಇದೆಲ್ಲ ಈಗ ಬಡ್ಡಿಂಗ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ ಅಂದ್ಬಿಟ್ಟು. ಸೂಪರಾಗಿ ಬಂದಿದೆ. ಜಸ್ಟ್ ಲವ್ ಇಟ್. ಇದಂತೂ ಮಿನಿಯೇಚರ್ ತುಂಬಾ ಚೆನ್ನಾಗಿದೆ. ನಾನು ಕೂಡ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು. ನಾನು ಸ್ಕೂಲ್ ಬಳಿ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರಿಗಾರು ಬೇಕಂದ್ರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ನಿಮಗೆ ಅಡ್ರೆಸ್ ಅನ್ನೋದು ಸಿಗುತ್ತೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.